ಸೀಟ್ ಲಭ್ಯವಿದ್ದರೆ ಆ ಕಡೆ ಲಾನ್ಸ್ಗೆ ಕಳಿಸಬೇಕು ನೋಡಿ. ಲೈಸನ್ ಆಫೀಸರ್ಸ್ ಪ್ಲೀಸ್ ಕೋಆರ್ಡಿನೇಟ್. ಇಲ್ಲಿ ಗಂಗಾಧರ ಮೂರ್ತಿ ಅವರೇ, ತಾವ್ಯಾವ ರೀತಿಯಾಗಿ ನೋಡ್ತೀರಿ? ಹಳೆ ಮೈಸೂರು ಭಾಗದಿಂದ ಮತ್ತೊಬ್ಬರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಯಾವ ಜಿಲ್ಲೆಯಿಂದ ಕರ್ನಾಟಕದ ಮುಖ್ಯಮಂತ್ರಿ ಆದರೂ ಅದೇ ಜಿಲ್ಲೆಯವರು, ಅದೇ ಜಿಲ್ಲೆಯ ಮತ್ತೊಬ್ಬರು ಇವಾಗ ಮುಖ್ಯಮಂತ್ರಿ ಆಗ್ತಾರಂಥದ್ದು. ಅವರಿಬ್ಬರು ಕೂಡ ಹಾಸನದವರಾದರೂ ಕೂಡ ಅವರು ಮುಖ್ಯಮಂತ್ರಿಗಳಾಗಿದ್ದು ಈಗಿನ ಬೆಂಗಳೂರು ದಕ್ಷಿಣ ಅಥವಾ ಅದರ ಹಿಂದಿನ ರಾಮನಗರ ಅಥವಾ ಅದರ ಹಿಂದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾಗದಿಂದಲೇ ಬರುವಂತಹ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಇವತ್ತು ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಯವರ ಮನೆಗೂ ಕೂಡ ಹೋಗಿ ಬಂದಿದ್ದಾರೆ. ಏನು ಅನಿಸುತ್ತೆ ಈ ರಾಜಕೀಯದ ಸಂದೇಶಗಳು ಎಷ್ಟು ಮಟ್ಟಿಗೆ ಮುಖ್ಯ ಕರ್ನಾಟಕದ ಮಟ್ಟಿನಲ್ಲಿ, ಮತ್ತು ಶಿವಕುಮಾರ್ ಅವರ ಕಡೆಗೆ ಒಂದು ಎದುರಾಳಿ ಪಕ್ಷವಾಗಿ JDS ಏನು ನಿರೀಕ್ಷೆಗಳನ್ನು ಇಟ್ಕೊಳ್ಳುತ್ತೆ ಅಂತ? ಮೊದಲನೇದಾಗಿ ಒಬ್ಬ ಯುವ ನಾಯಕ, ಸ್ಟೂಡೆಂಟ್ ಲೀಡ್ರು, ಪ್ರಪ್ರಥಮವಾಗಿ ಬೆಂಗಳೂರಿನ ಸಂಬಂಧಪಟ್ಟಂಥ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗ್ತಾ ಇರೋದು ನನ್ನ ವೈಯಕ್ತಿಕವಾಗಿ ಮತ್ತು JDS ಪಕ್ಷದ ವತಿಯಿಂದ ಮನೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಎರಡನೇದಾಗಿ ನೀವು ಹೇಳಿದಾಗೆ ಆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಏನಿತ್ತು ಅಂದರೆ ಆ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದವರು ಇಬ್ಬರು ಹೌದು ಮುಖ್ಯಮಂತ್ರಿ ಆಗಿದೆ. ಒಂದು ಕೆಂಗಲ್ ಹನುಮಂತಯ್ಯನವರು, ಒಂದು DK ಶಿವಕುಮಾರ್ ಅವರು. ಹೌದು. ಕಾಕತಾಳೀಯ ದೇವೇಗೌಡರು ಕೂಡ ಶಿವಕುಮಾರ್ ಅವರು ಫಸ್ಟ್ ಎಲೆಕ್ಷನ್ ನಿಂತಾಗ ದೇವೇಗೌಡರು ವಿರೋಧವಾಗಿ ನಿಂತಿದ್ದು. 1985ರಲ್ಲಿ ದೇವೇಗೌಡರು ಸಾತ್ನೂರಿಂದ ಮತ್ತು ಹೊಳೆ ನರಸೀಪುರದಿಂದ ಎರಡೂ ಬರೀ ನಿಂತಾಗ ಫಸ್ಟ್ ಎಲೆಕ್ಷನ್ ಫೇಸ್ ಮಾಡಿದಾಗ 26 ವರ್ಷನೇ ಏನೋ ಶಿವಕುಮಾರ್ ಅವರು ಸೋತರು ಚುನಾವಣೆ. ಅವತ್ತೇ ತೀರ್ಮಾನ ಮಾಡ್ಕೊಂಡಿದ್ರು ಏನೋ, ನಾನು ಪ್ರಥಮ ಚುನಾವಣೆನೇ ಒಬ್ಬ ದೊಡ್ಡ ನಾಯಕನ ವಿರುದ್ಧ ಮಾಡ್ತಾ ಇದ್ದೀನಿ, ಮುಂದೊಂದು ದಿವಸ ನನಗೆ ಈ ಅವಕಾಶಗಳು ಸಿಗ್ಬೋದು ಅಂತೇನೋ. ಬಟ್ ಹಠವಾದಿ, ಜೊತೆಗೆ ಎಲ್ಲವನ್ನೂ ಚಾಲೆಂಜ್ ಆಗಿ ತಗೊಳ್ಳೋವಂಥ ನೇಚರು. ನನಗೆ ಅವ್ರಿಗೂ ಹತ್ತಿರದಿಂದ ಬಲ್ಲರು. ಯಾಕೆ ಅಂತಂದರೆ ನಮ್ಮ ರಾಜಾಜಿನಗರದಲ್ಲಿ ಅವ್ರದ್ದು ಒಂದು ಮನೆ ಇತ್ತು, ಈಗೂ ಇದೆ. ಬಸವೇಶ್ವರ ನಗರ ಮಹಾಗಣಪತಿ ನಗರ ಅಂತ ಹೇಳಿ ಅದು ಶಿವನಹಳ್ಳಿಗೂ ಸೇರ್ತಾ ಇತ್ತು ಮೊದಲು. ಈಗ ಮಹಾಗಣಪತಿ ನಗರ ಅಂತ ಇದೆ, ಅಲ್ಲಿದೆ, ಈಗೂ ಮನೆ ಇದೆ. ಮತ್ತು ನಮ್ಮ ರಾಜಾಜಿನಗರ ಜೇಡ್ರಹಳ್ಳಿಯಲ್ಲಿ ಇವರ ಚಿಕ್ಕಮ್ಮನ ಮನೆ ಇತ್ತು. ಚಿಕ್ಕಪ್ಪನ ಮನೆ ವಾಸು ಅಂತೇಳಿ ಅವ್ರ ಚಿಕ್ಕಪ್ಪನ ಮಗ, ಅವ್ರ ಮನೇಲಿ ಭಾಳ ವರ್ಷ ವಾಸವಾಗಿದ್ದು. ನ್ಯಾಷನಲ್ ಸ್ಕೂಲ್ ಓದಬೇಕಾದ್ರೆ ಅಲ್ಲೇ ವಾಸವಾಗಿದ್ದರು. ಹಾಗಾಗಿ ನಮ್ಗೆ ಹತ್ತಿರದಿಂದ ಬಲ್ಲವರು. ಆದರೆ ಅವರ ರಾಜಕಾರಣದ ಶೈಲಿ ಇದೆಯಲ್ಲ, ಅದು ಆ ಸ್ಟೂಡೆಂಟ್ ಮೂಮೆಂಟಿಂದ ಇಲ್ಲಿವರೆಗೂ ಬಂದಂಥ ಹಾದಿ ಇದೆಯಲ್ಲ, ಬಹಳ ದೊಡ್ಡ ಕಷ್ಟದ ಹಾದಿ. ಅದೇನು ಸುಲಭವಾಗಿ ಅವರೇನು ಇವೆಲ್ಲ ಪಡ್ಕೊಂಡಿದ್ದಲ್ಲ. ನಾವು ಸ್ಟೂಡೆಂಟ್ ಲೈಫಿಂದ ನೋಡ್ತಾಯಿವಿ. ನಮಗಿನ ಒಂದು 10 ವರ್ಷ ಸೀನಿಯರ್ ಇರ್ಬೋದು, ಒಂದು 7-8 ವರ್ಷ ಸೀನಿಯರ್ ಇರ್ಬೋದು. ನಾವು ರಾಜನಗರದಿಂದ ಕಾಲೇಜ್ಗಳಿಗೆ ಇಲ್ಲಿ ಕಾಲೇಜ್ ಎಕ್ಸ್ಪೋ ನಡೆದಾಗ ಬರ್ತಾ ಇದ್ದಾಗ ಅವ್ರದ್ದು ಸ್ಟೈಲು ಮತ್ತು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್, ಹಾಗಾಗಿ ಅವರ ಶ್ರಮಕ್ಕೆ ಬೆಲೆ ಸಿಕ್ಕಿದೆ ಅಂತ ಅನಿಸುತ್ತೆ. ಒಳ್ಳೆಯದಾಗಲಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ಅವರು ನನ್ನ ಹತ್ರದಿಂದ ನೋಡಿರೋದಕ್ಕೆ ಅವ್ರಿಗೊಂದು ಚಿಕ್ಕವನಾದರೂ ಒಂದು ಸಣ್ಣ ಸಲಹೆ, ಅವರ ಒಂದಷ್ಟು ಮುಖ್ಯಮಂತ್ರಿ ಆದಮೇಲೆ ಒಂದಷ್ಟು ಬಾಡಿ ಲ್ಯಾಂಗ್ವೇಜ್ಗಳನ್ನು ಮತ್ತು ಅವರ ನುಡಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಮುಂದುವರಿಯೋದು ಭಾಳ ಒಳ್ಳೆ ಕೆಲಸ. ಖಂಡಿತ ಮಾತಾಡ್ತೀನಿ ಗಂಗಾಧರ. ಈಗಾಗಲೇ ನಟಿ ರಮ್ಯಾ ಅವರು ಕೂಡ ಲೋಕಭವನದ ಕಡೆಗೆ ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಎಲ್ಲ ಗಣ್ಯರು ಬರ್ತಾ ಇದ್ದಾರೆ ಲೋಕಭವನದ ಕಡೆಗೆ. ಯಾಕಂದರೆ 4 ಗಂಟೆಯ ಹೊತ್ತಿಗೆ ಎಲ್ಲರೂ ಕೂಡ ಅಲ್ಲಿ ಅಸೆಂಬ್ಲ್ ಆಗಬೇಕಾಗತ್ತೆ. ಈಗಾಗಲೇ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿರುವ ಮಾಜಿ ಸ್ಪೀಕರ್ ಆಗಿದ್ದಾರೆ, ಆಲ್ರೆಡಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ UT ಖಾದರ್ ಅವರು ಈಗ ಮಂತ್ರಿ ಆಗೋದಕ್ಕಾಗಿ ಬರ್ತಾ ಇದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೇ ಅವರು ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಲೋಕಭವನದ ಕಡೆಗೆ ಒಬ್ಬೊಬ್ಬರಾಗಿ ಈಗ ನಾಯಕರುಗಳು ಬರ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಈಗಾಗಲೇ 2 ಗಂಟೆಯಿಂದಲೇ ಎಲ್ರಿಗೂ ಕೂಡ ಲೋಕಭವನದ ಒಳಗಡೆ ಪ್ರವೇಶವನ್ನು ಕೊಡಲಾಗಿತ್ತು. ಯಾಕೆಂದರೆ ಮೊದಲ ಹಂತದಲ್ಲಿ ನಾರ್ಮಲ್ ಪಾಸ್ ಇರುವಂಥವ್ರಿಗೆಲ್ಲರಿಗೂ ಕೂಡ ಮೊದಲ ಹಂತದಲ್ಲಿ 2 ಗಂಟೆಗೆ ಬಂದು ಅಸೆಂಬ್ಲ್ ಆಗೋಕ್ಕೆ ಹೇಳಲಾಗಿತ್ತು. ಅವರ ಪುತ್ರಿ ಕೂಡ ಬಂದಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದಲ್ಲಿ ಬೇರೆ ಬೇರೆ ನಾಯಕರುಗಳು ಈಗಾಗಲೇ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಕೂಡ, ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಕೂಡ ಈಗ ಲೋಕಭವನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗೆಯೇ ಬಹುಶಃ ಇದು ಏರ್ಪೋರ್ಟಿಂದ ಬರ್ತಾ ಇರುವಂತಹ ದೃಶ್ಯದ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಈಗಾಗಲೇ ಅವರು ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ. ಅವರು ಕೂಡ ಲೋಕಭವನದಲ್ಲಿ ಭಾಗಿಯಾಗ್ತಾರೆ. ಇವತ್ತಿನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಕುಟುಂಬ ಸದಸ್ಯರುಗಳು ಬರ್ತಾ ಇದ್ದಾರೆ. ಶಿವಕುಮಾರ್ ಅವರು ಕೂಡ 4 ಗಂಟೆಯ ವೇಳೆಗೆ ಅವರು ಇದನ್ನು ರೋಡ್ ಶೋ ಮೂಲಕವಾಗಿ ಬರುವಂತಹ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಇನ್ನು KJ ಜಾರ್ಜ್ ಅವರು ಈಗಾಗಲೇ ಮತ್ತೊಂದು ಬಾರಿ ಮಂತ್ರಿಯಾಗುವಂತಹ
ಕಾರ್ಯಕ್ರಮಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಬರ್ತಾ ಇದ್ದಾರೆ. KJ ಜಾರ್ಜ್ ಅವರು ಕೂಡ ಅಷ್ಟೇ 1989ರಲ್ಲಿ ಮೊದಲ ಬಾರಿಗೆ ಅವರು ಮೊದಲ ಬಾರಿಯ ಶಾಸಕ, ಮೊದಲ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸೇರುವಂತಹ ವೀರೇಂದ್ರ ಪಾಟೀಲ್ರ ಸರ್ಕಾರದಲ್ಲೇ ಅವರು ಮಂತ್ರಿ ಆಗ್ತಾರೆ. ಅಲ್ಲಿಂದ ನಂತರ ಯಾವಾಗೆಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಆ ಎಲ್ಲ ಸರ್ಕಾರಗಳಲ್ಲೂ ಕೂಡ ಅವರು ಮಂತ್ರಿಯಾಗಿ ಕೆಲಸ ಮಾಡ್ತಾ ಬಂದಿರುವಂಥವ್ರು. ನಟಿಯರು ಕೂಡ ಬರ್ತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಾಗಿ. ಲೋಕಭವನದ ಆವರಣದ ಒಳಗಡೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಜನರನ್ನು ಕೂರಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣಕ್ಕಾಗಿಯೇ ರೋಡ್ ಶೋ ಮೂಲಕವಾಗಿ ಬಂದು ತನ್ನ ಕ್ಷೇತ್ರದ ಜನ ಬಂದಿರ್ತಾರೆ, ಅವ್ರುಗಳಿಗೂ ಕೂಡ ಒಮ್ಮೆ ಕಾಣಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ರೋಡ್ ಶೋ ಮೂಲಕವಾಗಿ ಬರೋದಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ಮೋಹನ್ ವಿಶ್ವ ಅವರೇ, ಪ್ರತಿಪಕ್ಷವಾಗಿ ಯಾವ ರೀತಿಯಾಗಿ ನೋಡ್ತೀರಿ ಇವತ್ತಿನ ಈ ಅಧಿಕಾರ ಹಸ್ತಾಂತರವಾಗಿ ಈಗ ಕರ್ನಾಟಕಕ್ಕೆ ಮಧ್ಯಂತರದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಈಗ ಮುಂದಿನ 2 ವರ್ಷಗಳ ಅವಧಿಯ ಅವರ ಕಣ್ಣ ಮುಂದೆ ಇರುವಂಥದ್ದು, ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲ, ಖಂಡಿತವಾಗ್ಲೂ. ಯಾಕಂದರೆ ಕಳೆದ 3 ವರ್ಷಗಳಿಂದ ನೀವು ನೋಡಿದ್ರೆ ಐ ಥಿಂಕ್ ಈ ಪ್ರವಾಸನ ನಡೀತಾನೆ ಇತ್ತು ಡೇ ಬೈ ಡೇ. ನಿಮ್ಗೆ ನೆನಪಿದ್ರೆ ರಿಸಲ್ಟ್ ಬಂದ ಮೇಲೂ ಅಷ್ಟೇ ಆಲ್ಮೋಸ್ಟ್ ಒಂದು 10 ದಿವಸಗಳ ಕಾಲ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಇವ್ರು ಹೋಗೋದು, ಅವ್ರು ಇಲ್ಲಿ ಕೂತ್ಕೊಳ್ಳೋದು, ಡೆಲ್ಲಿಗೆ ಅವ್ರು ಹೋಗೋದು, ಇವ್ರು ಇಲ್ಲಿ ಮುನ್ಸ್ಕೊಂಡು ಕೂತ್ಕೊಳ್ಳೋದು, ಮತ್ತು ಅವ್ರು ಕರ್ಸ್ಕೊಳ್ಳೋದು, ಹೋಗೋದು, ಬರೀ ಇದೇ ನಡೀತಾ ಇತ್ತು. ಚರ್ಚೆಗಳು ಇನ್ಫ್ಯಾಕ್ಟ್ ಬಹುತೇಕ ಮಾಧ್ಯಮಗಳಲ್ಲಿ ನೀವು ನೋಡಿದ್ರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಚರ್ಚೆ ಆದರೂ ಕೂಡ ಈ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಡೀತಾ ಇತ್ತು. ನೋ ಡೌಟ್ ಫೈನಲಿ ಇವತ್ತು ದಿವಸ ಬಂದಿದೆ ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ. ಪ್ರಜಾಪ್ರಭುತ್ವದಲ್ಲಿ ಆಬ್ವಿಯಸ್ಲಿ ಒಂದು ಅಭಿನಂದನೆ ಹೇಳಲೇಬೇಕಾಗುತ್ತೆ. ಯಾರಾದರೂ ಆಗಲಿ ನಾವು ಒಂದು ವಿರೋಧ ಪಕ್ಷವಾಗಿ ಅಭಿನಂದನೆ ಹೇಳಲೇಬೇಕಾಗುತ್ತೆ. ಆಗಲೇ ಗಂಗಾಧರ ಮೂರ್ತಿ ಅವರು ಹೇಳ್ದಂಗೆ ಸ್ವಲ್ಪ ಒಂಥರ ಗಡಸು ನಾಯಕತ್ವ ಅವ್ರದ್ದು. ಡೇ ಒನ್ನಿಂದನೂ ಆಮೇಲೆ ತಾಳ್ಮೆನೂ ಅಷ್ಟೇ ಎದ್ದು ಕಾಣಿಸುತ್ತಿಲ್ಲಿ. ಬಹಳಷ್ಟು ಬಾರಿ ಅವ್ರದ್ದೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಏನೇನೋ ಹೇಳಿಕೆಗಳು ಕೊಟ್ಟಾಗಿಲ್ಲ, ಇನ್ನೂ 3 ವರ್ಷ ನಮ್ಮ ತಂದೆನೇ CM ಅಂತ ಯತೀಂದ್ರ ಒಂದು ಕಡೆ ಹೇಳೋದು, ರಾಜಣ್ಣನವ್ರು ಇನ್ನೊಂದು ಕಡೆ ಹೇಳೋದು, ಹಿಂಗೆಲ್ಲ ಹೇಳಿದಾಗ್ಲೂ ಅವರು ತಾಳ್ಮೆ ಒಂದು ಏನು ಹೇಳ್ತಾರೆ ಕಳ್ಕೊಳ್ಳಿಲ್ಲ ಅನ್ನೋದು ಒಂದು ಕಾಣಿಸ್ತು ಇನ್ಫ್ಯಾಕ್ಟ್ ಲಾಸ್ಟ್ 3 ಇಯರ್ಸಲ್ಲಿ. ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ರು ಅನ್ಸುತ್ತೆ ಅವ್ರ ಬ್ಯಾಕ್ಗ್ರೌಂಡಲ್ಲಿ. ಇವತ್ತು ಬಂದಿದೆ, ಇವತ್ತು CM ಆಗಿದ್ದಾರೆ. ಒಂದು BJP ಕಡೆಯಿಂದ ಅಭಿನಂದನೆಗಳು. ಜೊತೆಗೆ ಚಾಲೆಂಜಿಂಗ್ ಟಾಸ್ಕು ಸಿಕ್ಕಾಪಟ್ಟೆ ಇದೆ ಅವ್ರಿಗೆ, ಇಟ್ಸ್ ನಾಟ್ ಈಸಿ. ಇವಾಗ ಇಷ್ಟು ದಿವಸ ಎಲ್ಲದಕ್ಕೂ ನಮ್ಮ ಮೇಲೆ ಹಿಂದೆ ಹೇಳ್ತಾರೆ ಹಿಂದಿನ ಸರ್ಕಾರ ಅಂತ. ಇವಾಗ ಮುಂದೆ ಏನಾಗಾರೆ ಹಿಂದಿಂದು ಏನು ಸಿದ್ದರಾಮಯ್ಯವ್ರ ಮೇಲೆ ಹಾಕಿ ಏನು ಹೇಳೋಕ್ಕಾಗತ್ತಾ? ಈ ರೀತಿಯಾಗಿ ಚಾಲೆಂಜಸ್ ಬಹಳ ಇದೆ, ಅವ್ರಿಗೂ ಗೊತ್ತಿದೆ. ಯಾಕಂದರೆ ಅವ್ರದ್ದೇ ಪಕ್ಷದ ಶಾಸಕರು ನಾಯಕರುಗಳೇ ಹೇಳಿದ್ದಾರೆ, ಅದು ಗ್ಯಾರಂಟಿ ವಿಚಾರವಾಗಿ ಆಗ್ಬೋದು ಅಥವಾ ಸದ್ಯದ ಆರ್ಥಿಕ ಪರಿಸ್ಥಿತಿ ಆಗ್ಬೋದು, ಇದನ್ನೆಲ್ಲ ಹೆಂಗೆ ತಲೆದೂಗಿಸ್ಕೊಂಡು ಹೋಗಬೇಕು ಅನ್ನೋದೆಲ್ಲನೂ ದೊಡ್ಡ ಚಾಲೆಂಜ್ ಅಂತ ಅವ್ರ ಮುಂದೆ ಇದ್ದೇ ಇದೆ. ಬಹುಶಃ ಇನ್ನು 2 ವರ್ಷ ಇರೋದ್ರಿಂದ ಅದರಲ್ಲಿ ಆಲ್ಮೋಸ್ಟ್ 1.5 ವರ್ಷ ಅಂದ್ಕೊಳ್ಳಿ. ಲಾಸ್ಟ್ 6 ತಿಂಗಳು ಅದೊಂದು ಎಲೆಕ್ಷನ್ ಮೂಡ್ಗೆ ಹೋದರೆ ನೀವು 1.5 ವರ್ಷದಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಏನು ಅನ್ನೋದು ಭಾಳ ಕಷ್ಟ ಸಾಧ್ಯ ಇದೆ. ನಾವು ಅನಲೈಸ್ ಮಾಡಿದಾಗ ಒಂದು ವಿರೋಧ ಪಕ್ಷವಾಗಿ ನೀವು ಆರ್ಥಿಕ ಸ್ಥಿತಿಗತಿಗಳಾಗ್ಬೋದು, ತಿರ್ಗಿ ಅವ್ರದ್ದೇ ಶಾಸಕರುಗಳಾಗ್ಬೋದು, ಹೇಳೋದಾಗ್ಬೋದು, ಒಂಥರ ಇದು ರೀಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಪ್ರಾರಂಭ ಮಾಡ್ದಂಗೆ ಇದು. ಮತ್ತು ಹೊಸ ಕ್ಯಾಬಿನೆಟ್ ಮಾಡೋದಾಗ್ಬೋದು ಅಥವಾ ಹೊಸ ನಿಗಮ ಮಂಡಳಿಗಳಾಗ್ಬೋದು ಅಥವಾ ಅಧಿಕಾರಿ ವರ್ಗಗಳಾಗ್ಬೋದು. ಈಗ ಎಲ್ಲ ಬದಲಾವಣೆ ಆಗುತ್ತೆ ಈಗ. ಹೌದು, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೋಡಿದಾಗ ಅವ್ರಿಗೆ ತುಂಬ ಚಾಲೆಂಜಿಂಗ್ ಟಾಸ್ಕ್ ಅಂತೂ ಇದೆ. ಯಾವ ರೀತಿ ಅವ್ರು ಮ್ಯಾನೇಜ್ ಮಾಡ್ತಾರೆ ಅನ್ನೋದು ನೋಡಬೇಕು. ಪ್ಲಸ್ ನಾವೊಂದು ವಿರೋಧ ಪಕ್ಷವಾಗಿ ನಾವು ಇದನ್ನು ಒಂದು ಕಾಂಗ್ರೆಸ್ ಸರ್ಕಾರ ರೀತಿಯಲ್ಲಿ ನೋಡ್ತೀವಿ ನಾವು. ಆಸ್ ಎ ಪರ್ಸನ್ ಅಂತ ನೋಡೋದ್ರ ಬದಲು ನಮಗೆ ಓವರಾಲ್ 5 ವರ್ಷ ಒಂದು ಕಾಂಗ್ರೆಸ್ ಸರ್ಕಾರ ಇದು ಅಷ್ಟೇ. ಏನು ಮಾಡ್ತು ಅಂತ ಹೇಳಿ ನಾವು ಒಂದು ಜನರ ಧ್ವನಿಯಾಗಿ ಕೇಳುವಂಥ ಪ್ರಶ್ನೆಗಳನ್ನ ನಾವು ಯಾವ ರೀತಿ ಸಿದ್ದರಾಮಯ್ಯವ್ರು ಕೇಳ್ತಾ ಇದ್ವೋ ಇವ್ರಿಗೂ ಕೇಳುವಂಥ ಕೆಲಸ ಮಾಡೇ ಮಾಡ್ತೀವಿ. ನಮಗೆ ಕಾಂಗ್ರೆಸ್ ಇಂಪಾರ್ಟೆಂಟ್ ಅಷ್ಟೇ. ಅದರಿಂದ ಈ ನಿಟ್ಟಿನಲ್ಲಿ ಅವ್ರಿಗೆ ಅಭಿನಂದನೆಗಳು ಇವತ್ತಿನ ದಿವಸ. ಖಂಡಿತ ಮೋಹನ್ ವಿಶ್ವ ಅವರೇ, ಮಾತಾಡ್ತೀನಿ. ಈಗಾಗಲೇ ಲೋಕಭವನಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಬಂದು ತಲುಪಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಲೋಕಭವನದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ದೆಹಲಿಯಿಂದ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾರೆ. ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರೆ. ಈಗಾಗಲೇ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಾಗಿ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಈ ಹಿಂದಿನ 2 ಅವಧಿಗಳಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಬಂದಾಗ ಈಗ DK ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಈಗ ಲೋಕಭವನಕ್ಕೆ ಬಂದು ತಲುಪಿದ್ದಾರೆ. ಯಾಕೆಂದರೆ ಪಕ್ಷದ ನಾಯಕರುಗಳೇ ಆಲ್ರೆಡಿ ಬಂದಿರೋದ್ರಿಂದಾಗಿ ತತ್ಕ್ಷಣಕ್ಕೆ ಅವರು ಕೂಡ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇಮಿಡಿಯೇಟಾಗಿ ಅಲ್ಲಿ ಬಂದು ಈಗ ಈ ಲೋಕಭವನದಲ್ಲಿ ನಡೆಯುವಂತಹ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಇವತ್ತು ಅಧಿಕಾರವನ್ನು ಸ್ವೀಕರಿಸ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಈಗಾಗಲೇ ಲೋಕಭವನಕ್ಕೆ ಆಗಮಿಸಿದ್ದಾರೆ. ಪಕ್ಷದ ನಾಯಕರುಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಶಿವಕುಮಾರ್ ಅವರ ಪತ್ನಿ ಅಲ್ಲಿ ಎಲ್ಲರನ್ನು ಕೂಡ ನಮಸ್ಕರಿಸಿ ಮಾತಾಡ್ತಾ ಇರುವಂಥ ನೋಡಿದ್ವಿ. ಹಾಗೆಯೇ ಪ್ರೇಮಾ ಅವರು ಕೂಡ ಅಲ್ಲಿದ್ದು, ಪ್ರೇಮಾ ಕೃಷ್ಣ ಅವರು ಕೂಡ ಅಲ್ಲಿ ಕುಳಿತಿದ್ರು. ಬೇರೆ ಬೇರೆ ನಾಯಕರುಗಳು ಅಲ್ಲಿ ಬಂದಿದ್ದಾರೆ. ಪಕ್ಷದ ವರಿಷ್ಠ ನಾಯಕರುಗಳನ್ನು ಕರೆಸ್ಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆಯಾ ಆ ಎಲ್ಲ ರಾಜ್ಯಗಳಿಂದ ಕೂಡ ಈಗ ಮುಖ್ಯಮಂತ್ರಿಗಳು ಬೆಂಗಳೂರಿನ ಕಡೆಗೆ ಬಂದಿದ್ದಾರೆ. ರೇವಂತ್ ರೆಡ್ಡಿ ಅವರು ಬಂದಿದ್ದಾರೆ.
ಉಪೇಂದರ್ ಸುಬ್ಬು ಅವರು ಬಂದಿದ್ದಾರೆ, ಅನಿಲ್ ಕುಂಬ್ಳೆ ಆಗಮಿಸಿದ್ದಾರೆ. ಅನಿಲ್ ಕುಂಬ್ಳೆ ಅವರು ಕೂಡ ಬಂದಿರುವಂಥ ದೃಶ್ಯ ನೋಡ್ತಾ ಇದ್ವಿ. ಲೋಕಭವನದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಿಗೆ ಪ್ರತ್ಯೇಕವಾದಂಥ ಒಂದು ಆಸನದ ವ್ಯವಸ್ಥೆಯನ್ನು ಆ ವೇದಿಕೆಯ ವಾಸ್ತವವಾಗಿ ಆ ಹಿಂಭಾಗದಲ್ಲಿ ಆ ವೇದಿಕೆಯ ಮೇಲೆ ಏನು ಸ್ವಾಮೀಜಿಗಳು ಕೂತಿದ್ದಾರೆ ಅದು ನಾರ್ಮಲ್ ಆಗಿ ರಾಜಭವನದ ಗಾಜಿನ ಮನೆಯಲ್ಲಿರುವಂತಹ ವೇದಿಕೆ. ಇವತ್ತು ಪೂರ್ವಾಭಿಮುಖವಾಗಿ ತಾನು ಪ್ರಮಾಣವಚನವನ್ನು ಸ್ವೀಕರಿಸಬೇಕು ಅಂತೇಳಿ ವೇದಿಕೆಯನ್ನು ನಾರ್ಮಲ್ ಆಗಿರುವಂತಹ ವೇದಿಕೆ ಏನಿದೆ ಲೋಕಭವನದ್ದು ಅದನ್ನು ಬದಲಿಗೆ ಅದರ ಮತ್ತೊಂದು ಭಾಗದಲ್ಲಿ ಇವತ್ತು ವೇದಿಕೆಯನ್ನು ನಿರ್ಮಿಸಲಾಗಿದೆ. ಅದರಲ್ಲಿ ಪ್ರಮಾಣವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಹೀಗಾಗಿ ಆ ಹಳೆಯ ವೇದಿಕೆಯೂ ಅಲ್ಲಿ ಒಂದು ಸ್ಟ್ರಕ್ಚರ್ ಏನಿದೆ ಅದರಲ್ಲಿ ಆ ಮೇಲ್ಭಾಗದಲ್ಲಿ ಈಗ ಸ್ವಾಮೀಜಿಗಳಿಗೆ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆಯನ್ನು ಸರ್ವಧರ್ಮದ ಗುರುಗಳಿಗೆ, ಸ್ವಾಮೀಜಿಗಳು ಮಾತ್ರ ಅಲ್ಲ, ಅಲ್ಲಿ ಮೌಲ್ವಿಗಳು ಮತ್ತು ಕ್ರಿಶ್ಚಿಯನ್ ಧರ್ಮಗುರುಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಸರ್ವಧರ್ಮಗಳ ಗುರುಗಳನ್ನು ಕೂಡ ಅಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿದೆ.